ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇದು ತುಂಬ ಈಸಿ ಮತ್ತು ಸಿಂಪಲ್ಲಾಗಿ ಬೇಗನೆ ಸಹ ಮಾಡ್ಬೋದು. ಇದು ನಾನು ಊರಿಂದ ತೊಗೊಂಬಂದಿದ್ದೆ ಬೆಣ್ಣೆನ. ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂದರೆ ಫಸ್ಟು ಬೆಣ್ಣೆ, ಅದಕ್ಕೆ ಸ್ವಲ್ಪ ಉಪ್ಪು, ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ, ಎಣ್ಣೆ. ನಾವಿದನ್ನು ತುಪ್ಪಕ್ಕೆ ಅಂತಲೇ ಸಪ್ರೇಟ್ ಪುಡಿ ಮಾಡ್ಕೊತೀವಿ. ಅದ್ರ ಬದಲಿಗೆ ಯಾರಾದರೂ ಅರಿಶಿನ ಪುಡಿ ಹಾಕೋದಿದ್ರೂ ಹಾಕ್ಬೋದು. ಇಷ್ಟು ಐಟಮ್ಸ್ ಇದ್ದರೆ ಸಾಕು, ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ನಾವು ತುಪ್ಪನ ರೆಡಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟು ಬೆಣ್ಣೆನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದನ್ನು ಬಿಸಿಗಿಟ್ಕೋಬೇಕು. ನೋಡಿ, ಅದು ಬಿಸಿಯಾಗಿ ಎಲ್ಲ ಕರಗ್ತಾ ಇದೆ. ಅದನ್ನು ಚೆನ್ನಾಗಿ ಗೂರಾಡಬೇಕು. ಅದರಲ್ಲಿ ಗಂಟಿರುತ್ತಲ್ಲ, ಅದು ಮುದ್ದೆ ಥರ ಆಗಿರೋದೆಲ್ಲ ಅಟ್ಲೀಸ್ಟ್ ನೀಟಾಗಿ ಹಿಟ್ಟಿಗೆಲ್ಲ ತೆಳುವಾಗುತ್ತೆ. ಸ್ವಲ್ಪ ಆವಾಗನೇ ಗೂರಾಡ್ತಿರ್ಬೇಕು, ಇಲ್ಲಾಂದರೆ ಅದು ಗೂರಾಡಲಿಲ್ಲ ಅಂತಂದರೆ ಅಡೀಲಿ ತಳ ಎಲ್ಲ ಹಿಡ್ದಾಗುತ್ತೆ. ನೋಡಿ, ಈಗ ಬೆಣ್ಣೆ ಎಲ್ಲ ಕರಗಿದೆ, ಅದೆಷ್ಟು ನೀಟಾಗಿ ಕುದೀತಾ ಇದೆ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ಬೆಣ್ಣೆ ಕುದೀತಾ ಇದೆ. ಈಗ ಅದು ಎಲ್ಲ ಸ್ವಲ್ಪ ಬಬಲ್ಸ್ ಥರ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ, ಎಲೆ, ವೀಳ್ಯದೆಲೆ ಇಷ್ಟನ್ನು ಹಾಕ್ಕೊಂಡು, ಅದು ಆಲ್ಮೋಸ್ಟ್ ಅಲ್ಲಿ ಬಬಲ್ಸ್ ಥರ ಬರ್ತಿರೋದೆಲ್ಲ ಕಮ್ಮಿ ಆಗಬೇಕು. ಆವಾಗ ತುಪ್ಪ ರೆಡಿಯಾಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಫುಲ್ ಅದು ಮೇಲೆ ಎಲ್ಲ ತಳದಲ್ಲಿ ನೀಟಾಗಿ ಹೋಗಿ ಕೂರಬೇಕು. ಇದೆಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ತುಪ್ಪ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.